ಸ್ಕೆಚ್ ಅನ್ನ ಹಾಕ್ತಾಳೆ. ಇದನ್ನ ಆಕ್ಸಿಡೆಂಟಲಿ ಸಡನ್ ಆಗಿ ಏನೋ ಯಾವುದೋ ಕೋಪಕ್ಕೆ ಕೊಲೆ ಮಾಡಿದ್ರು ಅಂತಲ್ಲ, ಸ್ಕೆಚ್ ಅನ್ನ ಹಾಕೊಂಡಿದ್ರು. ಮಗಳೇ ಸ್ಕೆಚ್ ಹಾಕಿದ್ಲು. ತದನಂತರ ತಂದೆ ತಂಗಿಯನ್ನ ಕೂಡ ಕೊಲೆ ಮಾಡಿದ್ದು ಯಾಕೆ? ತಾಯಿ ಶವವನ್ನ ಸಾಗಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು ಆ ಜೋಡಿ, ಕೆನತ್ ಮತ್ತು ಶ್ವೇತಾ. ತಾಯಿ ಶವದ ಮುಂದೆ ಕೂತು ಸಾಕ್ಷ್ಯ ನಾಶಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಪಾಪಿ ಕೆಲಸ ಮಾಡಿದಂಥವಳು ಮಗಳು ಶ್ವೇತಾ. ಕೆನತ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಲಕ್ಷ ಸಾಲ ಮಾಡ್ಕೊಂಡಿದ್ರು. 30 ಲಕ್ಷ ಸಾಲ ಮಾಡ್ಕೊಂಡಿದ್ಲು ಶ್ವೇತಾ. ಇದನ್ನ ಪ್ರಶ್ನೆ ಮಾಡ್ತಾರೆ ತಾಯಿ. ಯಾಕೆಂದ್ರೆ ನೋಟಿಸ್ ಹೋಗಿದ್ದು ಇವಳು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತ ಅಡ್ರೆಸ್ಗಲ್ಲ, ಅಪ್ಪ ಅಮ್ಮನ ಮನೆಗೆ ಹೋಗಿತ್ತು ನೋಟಿಸು. ತಾಯಿ ಮುತ್ತುಲಕ್ಷ್ಮಿ ಅದನ್ನ ಪ್ರಶ್ನೆ ಮಾಡಿದ್ರು. ಅದಾದ್ಮೇಲೆ ತಾಯಿ ಮುತ್ತುಲಕ್ಷ್ಮಿಯ ಕೊಲೆ ಮಾಡ್ತಾರೆ. ಜೂನ್ 22ರಂದು ಮಧ್ಯಾಹ್ನ ಇರಿದು ಕೊಂದಿದ್ರು. ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿತ್ತು ಈ ಜೋಡಿ. ಸೋಮವಾರ ರಾತ್ರಿ ಮುತ್ತುಲಕ್ಷ್ಮಿ ಶವ ಸಾಗಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಶವ ತುಂಬಿಸ್ಲಿಕ್ಕೆ ಸೂಟ್ ಕೇಸ್ ಅನ್ನ ಕೂಡ ತಂದಿದ್ರಂತೆ ಈ ಜೋಡಿ. ಶವ ಸಾಗಿಸ್ಲಿಕ್ಕೆ ಸೂಟ್ ಕೇಸ್ ತಂದಿದ್ರು. ನ್ಯೂಸ್ 18ನಲ್ಲಿ CCTV ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಾವಳಿಗಳು ಕೂಡ ಇದಾವೆ, ನಿಮ್ಗೆ ತೋರಿಸ್ತೀವಿ. ರಾತ್ರಿ 8:30ಕ್ಕೆ ತಂದೆ ಹಾಗೂ ತಂಗಿಯೂ ಕೂಡ ಬರ್ತಾರೆ ಅವ್ರ ಮನೆಗೆ. ತಾಯಿ ಶವ ನೋಡಿ ಕಿರ್ಚಾಡಿರುವಂತದ್ದು ತಂಗಿ ಸುಪ್ರಿಯಾ. ತಂಗಿ ಸುಪ್ರಿಯಾಳನ್ನ ಕೂಡ ಅವಾಗ ಕೊಲೆ ಮಾಡ್ತಾರೆ. ರಕ್ಷಣೆಗೆ ಹೋಗಿದ್ದಂತ ತಂದೆ ಸೋಮ್ ಸುಂದರ್ಗೂ ಕೂಡ ಚಾಕುವಿನಿಂದ ಎರೆದಿದ್ದಾರೆ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸೆರೆ ಆಗಿರುವಂತದ್ದು. ಶವ ಸಾಗಿಸ್ಲಿಕ್ಕೆ ಸೂಟ್ ಕೇಸ್ ಎಲ್ಲ ತಗೊಂಡ್ಬಂದಿರ್ತಾರೆ, ಪ್ರೀ ಪ್ಲಾನ್ ಮಾಡಿರ್ತಾರೆ ತಾಯಿಯನ್ನ ಕೊಲೆ ಮಾಡ್ಲಿಕ್ಕೆ. ಸ್ವಂತ ತಾಯಿ, ಹೆತ್ತಂತ ತಾಯಿ, 9 ತಿಂಗಳು ಹೆತ್ತು ಒತ್ತು ಸಾಕಿದಂತ ತಾಯಿಯನ್ನ ಕೊಲೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದಂತವಳು ಮಗಳು. KR ಪುರಂನಲ್ಲಿ 2 ಫ್ಲಾಟ್ ಹೊಂದಿದ್ದಂತ ಜೋಡಿ, 2 ಫ್ಲಾಟ್ ಅನ್ನ ಹೊಂದಿದ್ರು. ಕೆನತ್ ಫ್ಲಾಟ್ಗೆ ಶವ ಸಾಗಿಸ್ಲಿಕ್ಕೆ ಮುಂದಾಗಿದ್ರು. HAL ನ ಗುರುರಾಜ ಲೇಔಟ್ ನಲ್ಲಿತ್ತು ಬಾಡಿಗೆ ಫ್ಲಾಟ್. HAL ನ ಗುರುರಾಜ ಲೇಔಟ್ ನಲ್ಲಿ ಒಂದು ಬಾಡಿಗೆ ಫ್ಲಾಟ್ ಅನ್ನ ಪಡ್ಕೊಂಡಿದ್ರು. ಸೂಟ್ ಕೇಸ್ ನಲ್ಲಿ ಈ ಫ್ಲಾಟ್ಗೆ ಶವವನ್ನ ಸಾಗಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಈಗ ಆಲ್ರೆಡಿ ನೋಡಿದ್ವಲ್ಲ ಇಷ್ಟೊಂದು ಕೇಸ್ಗಳನ್ನ, ಡೆಲ್ಲಿ, ಬೆಂಗಳೂರಿನಲ್ಲೆಲ್ಲ ಈ ಮೃತದೇಹವನ್ನ ಯಾವ ರೀತಿಯಾಗಿ ಕತ್ತರಿಸಿ ತುಂಡರಿಸಿ ಆ ಒಂದು ಸೂಟ್ ಕೇಸ್ಗಳಿಗೆಲ್ಲ ಹಾಕಿ, ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಅಂತ ಕೊಲೆ ಪ್ರಕರಣಗಳು ಚರ್ಚೆಗಾಗಿದ್ವು, ವಿವಾದಕ್ಕೊಳಗಾಗಿದ್ವು ಅಂತ. ಅದೇ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಇವರು. ಈ ಫ್ಲಾಟ್ ನಲ್ಲಿ ಪೊಲೀಸರಿಗೆ ಸಿಕ್ಕಿದೆ ಹಲವು ವಸ್ತುಗಳು. ಡ್ರಿಲ್ಲಿಂಗ್ ಮಷಿನ್ ಸಿಕ್ಕಿದೆ, ಸುತ್ತಿಗೆ ಹಾಗೂ ಒಂದು ಡ್ರಮ್ ಕೂಡ ಪತ್ತೆ ಆಗಿದೆ. ಡ್ರಮ್ ಒಳಗೆ ತುಂಬ್ಕೊಂಡು ಹೋಗ್ಬಿಡೋಣ ಅಂತನ ಅಥವಾ ಸೂಟ್ ಕೇಸ್ ಒಳಗಡೆ ತುಂಬಬೇಕು ಅನ್ನುವಂತ ಪ್ಲಾನ್ ಗೊತ್ತಿಲ್ಲ. ಡ್ರಿಲ್ಲಿಂಗ್ ಮಿಷಿನ್, ಸುತ್ತಿಗೆ, ಡ್ರಮ್ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಗಳಿಗೆಗೊಂದು ಹೇಳಿಕೆಯನ್ನ ಬದಲಿಸ್ತಾ ಇರುವಂತದ್ದು ಪಾಪಿ ಶ್ವೇತಾ. ಪರಾರಿಯಾಗಿರುವಂತ ಕೆನತ್ಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ಕೆನತ್ ಅನ್ನೋನು ಇನ್ನೂ ಸಿಕ್ಕಿಲ್ಲ, ಮಗಳು ಮಾತ್ರ ಸಿಕ್ಕಿದ್ದಾಳೆ. ಇನ್ನು ಹಂತಕಿ ಶ್ವೇತಾಗೆ ಪೊಲೀಸರಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಹೇಗಾಯ್ತು, ಏನಾಯ್ತು, ಯಾಕಾಯ್ತು, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆರೋಪಿತಿಯ ಪ್ಲಾನ್ ಕೇಳಿ ಪೊಲೀಸರೇ ದಂಗಾಗಿ ಹೋಗ್ತಾ ಇದ್ದಾರೆ. ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಇವರು. ಸೋಕೋ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ಸೋಕೋ ಟೀಮ್ ಬರ್ತಾ ಇದೆ. ಡಾಗ್ ಸ್ಕ್ವಾಡ್ಗೂ ಕೂಡ ಸಾಕ್ಷ್ಯ ಸಿಗದಂತೆ ಪ್ಲಾನ್ ಅನ್ನ ಮಾಡಿದ್ರು ಇವರು. ಮುತ್ತುಲಕ್ಷ್ಮಿ ಕೊಲೆ ಬಳಿಕ ಬಿಸಿ ನೀರಿನಿಂದ ಮನೆಯನ್ನ ಸ್ವಚ್ಛ ಮಾಡಲಾಗಿದೆ. ಯಾವುದೇ ರೀತಿಯಾದಂತ ಎವಿಡೆನ್ಸ್ಗಳು ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬಿಸಿ ನೀರಲ್ಲಿ ಸ್ವಚ್ಛ ಮಾಡಿದ್ದಾರೆ. ಖಾರದ ಪುಡಿ ಎರಚಿ ಇಬ್ಬರಿಂದ ಸಾಕ್ಷ್ಯ ನಾಶದ ಪ್ಲಾನ್ ಅನ್ನ ಮಾಡಲಾಗಿದೆ. ಕೈಗೆ ಖಾರದ ಪುಡಿ ಹಚ್ಚಿ ಬಿಸಿ ನೀರಿನಿಂದ ತೊಳೆದಿದ್ರು. ಕೈಗೆ ಖಾರದ ಪುಡಿಯನ್ನ ಹಚ್ಚಿ ಬಿಸಿ ನೀರಿನಿಂದ ತೊಳೆದಿದ್ರಂತೆ. ಕೊಲೆಗೆ ಬಳಸಿದ್ದಂತ ಚಾಕುವನ್ನ ಖಾರದ ಪುಡಿಯಲ್ಲಿ ವಾಶ್ ಮಾಡಲಾಗಿದೆ. ಸೋಕೋ ಟೀಮ್ ಡಾಗ್ ಸ್ಕ್ವಾಡ್ಗೂ ಸಾಕ್ಷ್ಯ ಸಿಗದಂತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ತಾಯಿಯನ್ನ ಕೊಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾತ್ರಿ 12 ಗಂಟೆ ಬಳಿಕ ತಾಯಿ ಶವವನ್ನ ಸಾಗಿಸ್ಲಿಕ್ಕೆ ಪ್ಲಾನ್ ಮಾಡಿದ್ರು. ರಾತ್ರಿ 8:30ಕ್ಕೆ ಬಂದ್ಬಿಟ್ರು ಇವರ ತಂದೆ ಮತ್ತು ತಂಗಿ. ಅದಾದ್ಮೇಲೆ ಗೊತ್ತಾಯ್ತು ತಾಯಿಯನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ. ಅದ್ಯಾವಾಗ ಕಿರ್ಚಾಡೋದಕ್ಕೆ ಶುರು ಮಾಡಿದ್ಲು, ತಂಗಿಯನ್ನ ಕೊಲೆ ಮಾಡಿದ್ಲು. ತದನಂತರ ತಂಗಿಯನ್ನ ಬಿಡಿಸ್ಕೊಳ್ಳಿಕ್ಕೆ, ಅಂದ್ರೆ ಮಗಳನ್ನ ಬಿಡಿಸ್ಕೊಳ್ಳಿಕ್ಕೆ ಹೋದಂತ ತಂದೆಯನ್ನ ಕೂಡ ಕೊಲೆ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ತಾಯಿಯನ್ನ ಕೊಲ್ಲಬೇಕು ಅನ್ನುವಂಥದ್ದು ಅದು ಆಕ್ಸಿಡೆಂಟಲಿ ಯಾವುದೋ ಸಿಟ್ಟಿಗೋಸ್ಕರ ಆಗಿರುವಂತದ್ದಲ್ಲ, ಪ್ರೀ ಪ್ಲಾನ್ ಮಾಡಿಕೊಂಡೆ ತಾಯಿಯನ್ನ ಕೊಲ್ಲಲಾಗಿರುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದಾವೆ ಇಲ್ಲಿ?
ಪೃಥ್ವಿ ಈಗಾಗಲೇ KR ಪುರಂ ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ತನಿಖೆ ವೇಳೆ ಒಂದೊಂದೇ ವಿಚಾರಗಳು ಕೂಡ ಗೊತ್ತಾಗ್ತದೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿಯ ಕೊಲೆ ಅನ್ನುವಂಥದ್ದು ಪ್ರಿಪ್ಲಾನ್ಡ್ ಆಗಿತ್ತು ಅಂತೇಳಿ ಒಂದಷ್ಟು ವಿಚಾರಗಳು ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಅವರು ಆರೋಪಿಗಳು ಕೊಲೆ ಮಾಡಿದ ನಂತರ ಆ ಒಂದು ಬಾಡಿಯನ್ನ ಎಲ್ಲಿಗೆ ಡಿಸ್ಪೋಸಲ್ ಮಾಡಬೇಕಿತ್ತು ಮತ್ತೆ ಎಲ್ಲಿಗೆ ರವಾನೆ ಮಾಡಬೇಕಿತ್ತು ಅಂತೇಳಿ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಆರೋಪಿಗಳು 2 ಕಡೆ ಫ್ಲಾಟ್ ಗಳನ್ನ ಹೊಂದಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಒಂದು ಫ್ಲಾಟ್ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ನಡೆದಂತ ಜಾಗ, ಜೊತೆಗೆ ಮತ್ತೊಂದು HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಈ ಒಂದು ಫ್ಲಾಟ್ ಅಂದ್ರೆ ಈ ಒಂದು ಖಾಸಗಿ ಬಿಲ್ಡಿಂಗ್ ಏನಿದೆ ಇಲ್ಲಿ ಕೆನತ್ ಒಂದು ಬಾಡಿಗೆ ಮನೆಯನ್ನ ಪಡೆದಿದ್ದ, 1 BHK ಫ್ಲಾಟ್ ಅನ್ನ ಬಾಡಿಗೆ ಪಡೆದಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸೋಮವಾರದ ದಿನ ಆರೋಪಿಗಳು ಮಧ್ಯಾಹ್ನ 2:30 ಸುಮಾರಿಗೆ ಆಕೆಯನ್ನ ಕೊಲೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆಕೆಯನ್ನ ಕೊಲೆ ಮಾಡಿದಂತ ಸಂದರ್ಭದಲ್ಲಿ, ಯಾಕಂದ್ರೆ 32 ಲಕ್ಷ ಹಣವನ್ನ ಇವರು ಲೋನ್ ಪಡೆದಿರ್ತಾರೆ, ಆ ಎಲ್ಲಾ ಲೋನ್ ನ ನೋಟಿಸ್ಗಳು ಕೂಡ ತಾಯಿಗೆ ಬರುತ್ತಿರುತ್ತೆ, ತಾಯಿ ಹೆಸರಲ್ಲಿ ಪಡೆದಿರ್ತಾರೆ. ಹೀಗಾಗಿ ಆಕೆಯನ್ನ ಕೊಲೆ ಮಾಡಿದ್ರೆ ಯಾವುದೇ ರೀತಿಯಾದಂತ ತಲೆನೋವು ಇರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಅವತ್ತು ರಾತ್ರಿಯೇ ತಾಯಿ ಉಳಿದುಕೊಂಡಿದ್ದು ಅಂತ ರಾತ್ರಿ ಆಕೆಯನ್ನ ಕೊಲೆ ಮಾಡೋದಕ್ಕೆ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಒಂದಷ್ಟು ಅನುಮಾನಗಳು ಕೂಡ ಮೂಡಿದಾವೆ. ಹೀಗಾಗಿ ಅವತ್ತು ಮಧ್ಯಾಹ್ನ ಇವರು ಕೊಲೆ ಮಾಡಿ ಆ ಒಂದು ಬಾಡಿಯನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಇಲ್ಲಿಗೆ ತರೋದಕ್ಕೆ ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈ ಒಂದು ಅಪಾರ್ಟ್ಮೆಂಟ್ಗೆ ಆರೋಪಿಗಳು 8:30 ನಂತರ ರಾತ್ರಿ ಅಲ್ಲಿ 3 ಕೊಲೆಗಳನ್ನ ಮಾಡಿದ ನಂತರ ಈ ಒಂದು ಅಪಾರ್ಟ್ಮೆಂಟ್ಗೆ ಆರೋಪಿಗಳು ಬಂದು ಹೋಗಿರೋದು CCTVಯಲ್ಲಿ ಕ್ಲೀನ್ ಆಗಿ ರೆಕಾರ್ಡ್ ಆಗಿದೆ. ಜೊತೆಗೆ ಇಲ್ಲಿರುವಂತಹ ಒಂದು ಮೆಟಲ್ಗಳನ್ನ ಹತ್ಕೊಂಡು ಫಸ್ಟ್ ಫ್ಲೋರ್ ನಲ್ಲಿ ಇರುವಂತಹ ಅವರ ಫ್ಲಾಟ್ಗೆ ಕೂಡ ಹೋಗಿ ಬಂದಿದ್ದಾರೆ. ಆ ಒಂದು ಫ್ಲಾಟ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಳಗಡೆ ಒಂದಷ್ಟು ವಸ್ತುಗಳು ಕೂಡ ಗೊತ್ತಾಗಿದೆ. ಅಂದ್ರೆ ಒಂದು ಡ್ರಮ್ ಆಗಿರ್ಬೋದು, ಡ್ರಿಲ್ಲಿಂಗ್ ಮಷಿನ್ ಆಗಿರ್ಬೋದು, ಮತ್ತೆ ಆರೋಪಿಗಳು ಒಂದು ಸೂಟ್ ಕೇಸನ್ನ ಇಟ್ಕೊಂಡು ಓಡಾಟ ಮಾಡಿರುವಂತದ್ದು ಗೊತ್ತಾಗಿದೆ. ಹೀಗಾಗಿ ಆರೋಪಿಗಳು ಆಕೆಯ ಮೃತದೇಹವನ್ನ ಇಲ್ಲಿಗೆ ತಂದು ಇಡೋದಕ್ಕೆ ಪ್ಲಾನ್ ಮಾಡಿದ್ರ ಅನ್ನುವಂತ ಅನುಮಾನಗಳು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದರ ಜೊತೆಗೆ ಆ ಒಂದು ಕೊಲೆ ನಡೆದಿರುವಂತ ಫ್ಲಾಟ್ ನಲ್ಲೂ ಕೂಡ ಸಾಕ್ಷ್ಯನಾಶಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಬಿಸಿ ನೀರಿನಿಂದ ಒಂದು ಫ್ಲಾಟ್ ಅನ್ನ ರಕ್ತದ ಕಲೆಗಳನ್ನ ಕ್ಲೀನ್ ಮಾಡಿದ್ರು, ಮತ್ತೆ ಖಾರದ ಪುಡಿಯಿಂದ ರಕ್ತದ ಕಲೆಗಳ ಮೇಲೆ ಚೆಲ್ಲಿ ಮತ್ತೆ ಬಿಸಿ ನೀರಿಂದ ಎಲ್ಲ ಕ್ಲೀನ್ ಮಾಡಿದ್ರು. ಯಾಕಂದ್ರೆ ಸೋಕೋ ಟೀಮ್ ಆಗಿರ್ಬೋದು, FSL ತಂಡಗಳು ಬಂದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಕಲೆ ಗೊತ್ತಾಗಬಾರ್ದು ಅಂತೇಳಿ ಆರೋಪಿಗಳು ನೀಟಾಗಿ ಟೆಕ್ನಿಕಲ್ ಕೂಡ ಒಂದಷ್ಟು ಸಾಕ್ಷ್ಯನಾಶ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಆದ್ರೆ ಅವರ ಪ್ಲಾನ್ ಯಾವಾಗ ಉಲ್ಟಾ ಆಯ್ತು ಅಂತಂದ್ರೆ ಅವರ ತಂದೆ ಮತ್ತೆ ತಂಗಿ ಬಂದು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನೋಡಿ, ಆ ಒಂದು ಬಾಡಿಯನ್ನ ನೋಡಿ ಜಗಳ ತೆಗೆದಂತ ಸಂದರ್ಭದಲ್ಲಿ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವರನ್ನ ಕೊಲೆ ಮಾಡಿದ್ದಾರೆ. ಹೀಗಾಗಿ 3 ಬಾಡಿಗಳನ್ನ ಕೂಡ ಅವರು ಡಿಸ್ಪೋಸ್ ಮಾಡೋಕೆ ಆಗೋದಿಲ್ಲ. ಅವರು ಒಂದು ಪ್ಲಾನ್ ಮಾಡಿರ್ತಾರೆ, ಆದ್ರೆ ತಂದೆ ಮತ್ತೆ ತಂಗಿ ಬಂದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರಿಬ್ಬರನ್ನು ಕೂಡ ಅವರು ಅದೇ ಒಂದು ಮೂವ್ಮೆಂಟ್ ನಲ್ಲಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಈಗಾಗಲೇ ಆರೋಪಿಗಳು ಈ ಒಂದು ಫ್ಲಾಟ್ಗೆ ಬಂದು ಹೋಗಿರೋದು ಗೊತ್ತಾಗಿದೆ. ಇಲ್ಲಿಂದ ಬೈಕ್ ನಿಂದ ಅವರು ತಮಿಳುನಾಡು ಮತ್ತೆ ಪಾಂಡಿಚೇರಿಗೆ ಹೋಗಿದ್ರು ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಪಾಂಡಿಚೇರಿಯಿಂದ ಆಕೆಯನ್ನ ಕರೆದುಕೊಂಡು ಬಂದು ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಒಂದೊಂದೇ ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಆರೋಪಿತೆ ಶ್ವೇತ ಮಾಡ್ತಿದ್ದಾಳೆ. ಮತ್ತೊಂದ್ ಕಡೆ